ನಮ್ ರೈತರು ಮಕ್ಕಳೇ ಮಾಡ್ತಾರಲ್ಲ, ಹೌದು ಬೇರೆಲ್ಲ. ಹೌದು ಹೌದು. ನಮ್ ಗೊಬ್ಬರ ಹಾಕಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಸರ್? ಪರವಾಗಿಲ್ಲ, ಒಳ್ಳೆ ಚೆನ್ನಾಗ್ ಬರ್ತಾ ಐತೆ ಅಂತ ಹೇಳಿ ಈ ವರ್ಷ ಮತ್ತೆ ಹಾಕ್ಬೇಕು. ಅಂದ್ರೆ ಈ ಕಂಪ್ನಿ ಬಿಟ್ಟೆ ಇನ್ನೊಂದ್ ಯಾರು ಹೇಳಿ ಆ ಕಂಪ್ನಿಗೆ ಆರೋದು, ಈ ಕಂಪ್ನಿಗೆ ಆರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಹೋಗೋದು, ನಾವು ರಿಸಲ್ಟ್ ಹಂಗ್ ಕಾಣ್ತೀವಿ ರೈತರು, ಕಾಣಕ್ ಆಗಲ್ಲ. ನಮಸ್ತೆ ರೈತ ಬಾಂಧವರೇ, ತರೀಕೆರೆ ಹತ್ರ ಇರೋ ನೇರ್ಲಿಕೆರೆಗೆ ನಾವು ರಾಯಲ್ ಕಸ್ಟಮರ್ ರಾಜಪ್ಪ ಅವ್ರ ಹತ್ರ ಬಂದಿದೀವಿ. ಅವ್ರು ನಮ್ ಸಾವಯವ ಗೊಬ್ಬರ ಬಳಸಿದ್ದಾರೆ. ಅವರನ್ನೇ ಕೇಳೋಣ ಬನ್ನಿ, ಹೇಗಿದೆ ರಿಸಲ್ಟ್, ಹೇಗ್ ಹಾಕಿದೀರಾ ಅಂತ ಕೇಳೋಣ. ಆಯ್ತಾ ಸರ್? ಗೊಬ್ಬರ ಹಾಕಿದ್ರಲ್ಲ, ಎಷ್ಟು ಬ್ಯಾಗ್ ತಗೊಂಡ್ ಹೋಗಿದ್ರಿ ಸರ್ ನೀವು? ನಾವೊಂದು 2 ಬ್ಯಾಗ್ ತಗೊಂಡಿದ್ವಿ. ಹಾ ಸರ್. ಬೇರೆ ಗೊಬ್ಬರ ಹಾಕಿದ್ಕು ಈ ಗೊಬ್ಬರ ಮುಂಚೆ ಯಾವ್ದಾದ್ರು ಬೇರೆ ಗೊಬ್ಬರ ಬಳಸ್ತಾ ಇದ್ರಿ ಸರ್? ಬಳಸ್ತಿದ್ದೆ ಬೇರೆ. ಹೌದಾ? ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನ್ ಅನ್ಸುತ್ತೆ ಸರ್? ಚೆನ್ನಾಗಿ ಬರ್ತಾ ಇದೆ. ಹಾ ಸರ್. ಗೊಬ್ಬರ ಯಾವ ತರ ಹಾಕಿದ್ರಿ ಸರ್ ನೀವು? ಮರ ಸುತ್ತ ಹಾಕಿದ್ರ ಅಥವಾ ಯಾವ ತರ ಹಾಕಿದ್ರಿ ನೀವು? ಮರ ಸುತ್ತಲ ಅಲ್ಲ, ಒಂದೇ ಕಡೆಗೆ ಗುದ್ಲಿ ಪೋಟ್ ಹೊಡೆದು ಆ ಕಡೆಗೆ ಒಂದು 1.25 kg, ಆ ಕಡೆಗೆ ಒಂದು 1.25 kg, ಆ ಕಡೆ ಈ ಕಡೆ ಮರದಿಂದ ಆ ಕಡೆ 1.25 kg. ಅದಕ್ಕೆ ನಿಮ್ಮ ಪ್ರಸಾದಿಯವರು ಶಿಫಾರಸ್ ಮಾಡಿರಲ್ಲ, ಆ ತರ ಒಂದು 100 ಗ್ರಾಮ್ ಪೊಟ್ಯಾಶ್ ಹಾಕಿ ತಂದು ಪೊಟ್ಯಾಶು ಅದನ್ನು ಹಾಕಿ ಬಂದಿದ್ದೀವಿ ಸರ್. ಸಾವಯವ ಗೊಬ್ಬರದ ಜೊತೆ ರಾಸಾಯನಿಕ ಗೊಬ್ಬರ ಹೋಲಿಸಿದ್ರೆ ನಿಮಗೆ ಏನ್ ಅನಿಸ್ತು ಸರ್? ಸಾವಯವ ಗೊಬ್ಬರದಂತೆ ನೀವು ಯಾವ್ಯಾವ್ದು ವಿಟಮಿನ್ ಗಿಡಕ್ಕೆ ಬೇಕಾದ ಏನೇನ್ ಕೊಟ್ಟಿದ್ದೀರಿ ಅಂತ ಹೇಳಿ ನೀವ್ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ, ಫ್ರೆಶ್ ಮಡ್ಡು, ಹ್ಯಾಶ್, ತೆಂಗಿನ ನಾರಿನ ಪುಡಿ, ಜಿಪ್ಸಮ್ ಪುಡಿ, ಕೃಷಿ ಸುಣ್ಣ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತೀವಿ ಸರ್. ಅಂದ್ರೆ ಜಿಂಕು, ಬೋರನ್, ಕಾಪರ್, ಆತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟು ಡಿಕಂಪೋಸ್ ಮಾಡ್ತೀವಿ ಸರ್. ಡಿಕಂಪೋಸ್ ಮಾಡ್ತೀವಿ. 13 ತರದ ಲಘು ಪೋಷಕಾಂಶ ಸಿಗುತ್ತೆ ನಿಮಗೆ ಒಂದು ಗೊಬ್ಬರದಿಂದ. 13 ತರದ ಲಘು ಪೋಷಕಾಂಶ ಸಿಗುತ್ತೆ ಸರ್. ಇಲ್ಲಿ ಗೊಬ್ಬರ ಹಾಕ್ಬೇಕು ಅಂತ ಅನ್ಕೊಂಡ್ರಲ್ಲ, ನಮ್ ಸ್ಟಾಪ್ ಎಲ್ಲ ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ನಿಮಗೆ? ಎಷ್ಟು ಎಕರೆಗೆ ಹಾಕಿದೀರಾ ನೀವು? ಒಂದು 12 ಎಕರೆಗೆ ಹಾಕಿದೀನಿ ಈಗ. ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಹಂತವಾಗಿ ಕೊಡ್ತಾ ಬಂದ್ರು. ನೀವು ಸ್ಟಾರ್ಟ್ ಮಾಡಿ ಕೇಳ್ರಿ, ಯಾವ್ದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ಹೇಳಿ ಅವರು ಒಂದೊಂದೇ ಹಂತ 100 ದಿವಸಕ್ಕೆ 100 ಚೀಲ, 150 ಚೀಲ ಈ ತರ ನಮ್ಮ ಲೇಬರ್ ನಮ್ಮ ಟೈಮಿಗೆ ತಲುಪಿಸಿದಾರೆ. ಆಗಿದೆ ಕೆಲಸ ಎಲ್ಲವ ಅಂದ್ರೆ ಪಕ್ಕ ಆಗಿದೆ ಕೆಲಸ, ಅವೆಲ್ಲ ಆಗಿದೆ. ನಮ್ ಗೊಬ್ಬರ ಹಾಕಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಸರ್? ಪರವಾಗಿಲ್ಲ, ಒಳ್ಳೆ ಚೆನ್ನಾಗ್ ಬರ್ತಾ ಐತೆ ಅಂತ ಹೇಳಿ ಈ ವರ್ಷ ಮತ್ತೆ ಹಾಕ್ಬೇಕು. ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀರಾ? ಜೂನ್ ಜುಲೈಗೆ ಸ್ಟಾರ್ಟ್ ಮಾಡ್ಬೇಕು. ನೋಡಿದ್ರಲ್ಲ ರೈತ ಬಾಂಧವರೇ, ರಾಜಪ್ಪ ಅವ್ರ ತೋಟಕ್ಕೆ ಭೇಟಿಯಾಗಿ ರಾಜಪ್ಪ ಅವ್ರನ್ನೇ ಕೇಳಿದ್ವಿ ಯಾವ ತರ ರಿಸಲ್ಟ್ ಬಂದಿದೆ ಅಂತ. ಉತ್ತಮ ಬೆಳೆಗಾಗಿ ಸಾವಯವ ಗೊಬ್ಬರವನ್ನು ಬಳಸಿ. ಧನ್ಯವಾದಗಳು ಸರ್.